ಜಾತಿಯ ಅವಧಿ ವಿಸ್ತರಣೆ ಆಗುತ್ತಾ? ಅವಧಿ ವಿಸ್ತರಣೆಯ ಸುಳಿವು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಜಾತಿ ಗಣತಿ ತೀವ್ರ ಪ್ರಗತಿಯಲ್ಲಿದೆ. 3-4 ದಿನಗಳಲ್ಲಿ 1.5 ಕೋಟಿ ಮನೆಯ ಗಣತಿ ಆಗುತ್ತೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆರಂಭದ 3 ದಿನ ತಾಂತ್ರಿಕ ದೋಷ ಇತ್ತು, ನಂತರ ಯಾವ ಸಮಸ್ಯೆ ಉಂಟಾಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇನ್ನಷ್ಟು ದಿನ ಜಾತಿ ಗಣತಿಯನ್ನ ಮುಂದುವರಿಸುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಆ ಸುಳಿವು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಷ್ಟು ದಿನದಲ್ಲಿ ಇನ್ನೊಂದು 2-3 ದಿನದಲ್ಲಿ ಮುಗಿಯೋದಿಲ್ಲ, ಬದಲಾಗಿ ಅದನ್ನ ಇನ್ನಷ್ಟು ವಿಸ್ತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ 7ನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ. ಸೊ ಒಟ್ಟು ಇರ್ತಕ್ಕಂಥದ್ದು 1,80,00,000 1,80,00,000 ಮನೆಗಳು. ಮೊದಲೇ 2-3 ದಿನ ನಡೀಲಿಲ್ಲ ಸರಿಯಾಗಿ, ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗಲಿಲ್ಲ. ಈಗ ಚುರುಕ ನಡೀತಾ ಇದೆ. ಸೊ ನನ್ನ ಪ್ರಕಾರ ಇವತ್ತು 4ನೇ ತಾರೀಕಲ್ಲ, 4, 5, 6, 3 ದಿನದಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ನೋಡೋಣ, ಈಗ 7ನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ. ಸೊ ಒಟ್ಟು ಇರ್ತಕ್ಕಂಥದ್ದು 1,80,00,000 1,80,00,000 ಮನೆಗಳು. ಮೊದಲೇ 2-3 ದಿನ ನಡೀಲಿಲ್ಲ ಸರಿಯಾಗಿ, ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗಲಿಲ್ಲ. ಈಗ ಚುರುಕ ನಡೀತಾ ಇದೆ. ಸೊ ನನ್ನ ಪ್ರಕಾರ ಇವತ್ತು 4ನೇ ತಾರೀಕಲ್ಲ, 4, 5, 6, 3 ದಿನದಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ನೋಡೋಣ, ಈಗ 7ನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗೆ. ಏನೆಲ್ಲ ಹೇಳಿದ್ರು ಮುಖ್ಯಮಂತ್ರಿಗಳು? ಹಾಗಾದ್ರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಮುಖ್ಯಮಂತ್ರಿಗಳು ಬಹಳ ವಿಶ್ವಾಸದಲ್ಲಿ ಇದ್ದಾರೆ ಜಾತಿ ಗಣತಿ ವಿಚಾರವಾಗಿ. ಇನ್ನಷ್ಟು ಎಕ್ಸ್ಟೆಂಡ್ ಆಗಬಹುದಾ? ಆನ್ ರೆಕಾರ್ಡ್, ಆಫ್ ರೆಕಾರ್ಡ್ ಏನೆಲ್ಲ ಮಾಹಿತಿ ಸಿಕ್ತು? ಶಿಲ್ಪಿ, ಈಗಾಗಲೇ ಏನು ಸಾಕಷ್ಟು ಪರ ಮತ್ತು ವಿರೋಧದ ನಡುವೆಯೂ ಕೂಡ ಈಗಾಗಲೇ ರಾಜ್ಯದಲ್ಲಿ ಜಾತಿ ಗಣತಿ ಈಗಾಗಲೇ ಆರಂಭ ಆಗಿರುವಂಥದ್ದು. ಇವತ್ತು ಸಿಎಂ ಕೊಟ್ಟ ಮಾಹಿತಿಯ ಪ್ರಕಾರವೇ ಈಗಾಗಲೇ 3.5 ಕೋಟಿ ಜನರನ್ನ ಈಗಾಗಲೇ ಅವರು ಈ ಒಂದು ಸರ್ವೆಗೆ ಒಳಪಡಿಸಿದ್ದಾರೆ. ಇದು ಈಗಾಗಲೇ ಸುಮಾರು 1,80,00,000 ಮನೆ ಇದೆ. ಅದರಲ್ಲಿ ಈಗಾಗಲೇ ಆಲ್ಮೋಸ್ಟ್ ಒಂದು 50 to 60% ನಾವು ರೀಚ್ ಆಗಿದ್ದೀವಿ ಅನ್ನೋ ಮಾತುಗಳನ್ನ ಆಡ್ತಾ ಇದ್ರು. ಜೊತೆಗೆ ಈಗಾಗಲೇ ಏನು ಈ ತಿಂಗಳು ಇಲ್ಲ 4ರಿಂದ 5 ದಿನದಲ್ಲಿ ಅವಧಿ ಮುಕ್ತಾಯ ಆಗುತ್ತೆ. ಒಂದು ವೇಳೆ ಅವಧಿಯಲ್ಲಿ ಎಕ್ಸ್ಟೆಂಡ್ ಮಾಡ್ತಿರೋ ಕೇಳಿ ಸಂದರ್ಭದಲ್ಲೂ ಕೂಡ ಅಗತ್ಯವಿದ್ರೆ, ನನಗಂತೂ ಅವರು ಸಿಎಂ ಹೇಳ್ತಾ ಇದ್ದಿದ್ದು ಸಂಪೂರ್ಣ ವಿಶ್ವಾಸ ಇದೆ, ಅವಧಿಯ ಒಳಗಡೆ ಸಂಪೂರ್ಣವಾಗಿ ಎಲ್ಲ ಜಾತಿ ಗಣತಿ ಕೂಡ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅಂತೇಳಿ. ಒಂದು ವೇಳೆ ಮುಕ್ತಾಯ ಆಗಲಿಲ್ಲ ಅಂತಂದರೆ ಅದನ್ನು ಎಕ್ಸ್ಟೆಂಡ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮುನ್ಸೂಚನೆ ಕೂಡ ಕೊಟ್ಟಿದ್ದಾರೆ. ಸೊ ಬಹುತೇಕ ಮತ್ತೆ 5ರಿಂದ 10 ದಿನಗಳ ಕಾಲ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಕೂಡ ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಸೊ ಈಗಾಗಲೇ ಏನು ಆರಂಭದ 3 ದಿನಗಳಲ್ಲಿ ಮಾತ್ರ ಒಂದಷ್ಟು ತಾಂತ್ರಿಕ ದೋಷಗಳು ಕಂಡು ಬಂತು. ತದನಂತರದಲ್ಲಿ ಎಲ್ಲ ಕಡೆಗಳು ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಆ ಜಾತಿ ಗಣತಿ ಮಾಡುವ ಉದ್ದೇಶದಿಂದ ನಮಗೆ ಯಾರೆಲ್ಲ ಮನೆಯಲ್ಲಿ ಓದಿದ್ದಾರೆ, ವಿದ್ಯಾವಂತರು ಯಾರಿದ್ದಾರೆ, ಅನಕ್ಷರಸ್ಥರು ಯಾರಿದ್ದಾರೆ, ಇದರ ಬಗ್ಗೆ ನಾವು ಸಾಕಷ್ಟು ಮಾಹಿತಿಗಳನ್ನ ಕಲೆಹಾಕಬೇಕಾಗಿದೆ. ಸೊ ಹೀಗಾಗಿ ಈ ಒಂದು ಜಾತಿ ಗಣತಿಯನ್ನು ಮಾಡ್ತಾ ಇದ್ದೇವೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಜಾತಿಯೆಲ್ಲ ಹೊಡೆಯೋ ಕೆಲಸ ಇರ್ಬೋದು, ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ. ಇದೆಲ್ಲವೂ ಕೂಡ ಬಿಜೆಪಿಯವರ ಆರೋಪ ಅಷ್ಟೇ ಅನ್ನುವಂತಹ ಮಾತುಗಳನ್ನು ಕೂಡ ಇವತ್ತು ಬಹಳ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸೊ ಅಂದರೆ ಇಲ್ಲ ಒಂದು 4-5 ದಿನಗಳಲ್ಲಿ ಅವರು ಕೊಟ್ಟಿರುವಂತಹ ಗಡುವು ಮುಕ್ತಾಯ ಆಗುತ್ತೆ. ಸೊ 4-5 ದಿನಗಳ ಅವಧಿಯಲ್ಲಿ ಎಷ್ಟರ ಮಟ್ಟಿಗೆ ಸಮೀಕ್ಷೆ ಮುಕ್ತಾಯ ಆಗಿರುತ್ತೆ, ತದನಂತರದಲ್ಲಿ ಇದು ಮುಂದೆ ಎಕ್ಸ್ಟೆಂಡ್ ಆಗುತ್ತಾ ಅಥವಾ ಅವತ್ತಿಗೆ ಕ್ಲೋಸ್ ಮಾಡುವಂತಹ ಒತ್ತಡ ಕೂಡ ಏನು ಶಿಕ್ಷಕರ ಮೇಲೆ ಬೀಳುತ್ತಾ ಅನ್ನುವಂಥದ್ದು ಕೂಡ ಈಗ ಕಾದು ನೋಡ್ಬೇಕಾಗುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಅವಧಿ ವಿಸ್ತರಣೆ ಆಗುತ್ತಾ? ಅವಧಿ ವಿಸ್ತರಣೆಯ ಸುಳಿವು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಜಾತಿ ಗಣತಿ ತೀವ್ರ ಪ್ರಗತಿಯಲ್ಲಿದೆ. 3-4 ದಿನಗಳಲ್ಲಿ 1.5 ಕೋಟಿ ಮನೆಯ ಗಣತಿ ಆಗುತ್ತೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆರಂಭದ 3 ದಿನ ತಾಂತ್ರಿಕ ದೋಷ ಇತ್ತು, ನಂತರ ಯಾವ ಸಮಸ್ಯೆ ಉಂಟಾಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇನ್ನಷ್ಟು ದಿನ ಜಾತಿ ಗಣತಿಯನ್ನ ಮುಂದುವರಿಸುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಆ ಸುಳಿವು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಷ್ಟು ದಿನದಲ್ಲಿ ಇನ್ನೊಂದು 2-3 ದಿನದಲ್ಲಿ ಮುಗಿಯೋದಿಲ್ಲ, ಬದಲಾಗಿ ಅದನ್ನ ಇನ್ನಷ್ಟು ವಿಸ್ತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ.
ನೋಡೋಣ, ಈಗ 7ನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ. ಸೊ ಒಟ್ಟು ಇರ್ತಕ್ಕಂಥದ್ದು 1,80,00,000 1,80,00,000 ಮನೆಗಳು. ಮೊದಲೇ 2-3 ದಿನ ನಡೀಲಿಲ್ಲ ಸರಿಯಾಗಿ, ಟೆಕ್ನಿಕಲ್ ಪ್ರಾಬ್ಲಮ್ ಇದಾಗಲಿ. ಈಗ ಚುರುಕ ನಡೀತಾ ಇದೆ. ಸೊ ನನ್ನ ಪ್ರಕಾರ ಇವತ್ತು 4ನೇ ತಾರೀಕಲ್ಲ, 4, 5, 6, 3 ದಿನದಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ನೋಡೋಣ, ಈಗ 7ನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ. ಸೊ ಒಟ್ಟು ಇರ್ತಕ್ಕಂಥದ್ದು 1,80,00,000 1,80,00,000 ಮನೆಗಳು. ಮೊದಲೇ 2-3 ದಿನ ನಡೀಲಿಲ್ಲ ಸರಿಯಾಗಿ, ಟೆಕ್ನಿಕಲ್ ಪ್ರಾಬ್ಲಮ್ ಇದಾಗಲಿ. ಈಗ ಚುರುಕ ನಡೀತಾ ಇದೆ. ಸೊ ನನ್ನ ಪ್ರಕಾರ ಇವತ್ತು 4ನೇ ತಾರೀಕಲ್ಲ, 4, 5, 6, 3 ದಿನದಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ನೋಡೋಣ, ಈಗ 7ನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗೆ. ಏನೆಲ್ಲ ಹೇಳಿದ್ರು ಮುಖ್ಯಮಂತ್ರಿಗಳು? ಹಾಗಾದ್ರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಮುಖ್ಯಮಂತ್ರಿಗಳು ಬಹಳ ವಿಶ್ವಾಸದಲ್ಲಿ ಇದ್ದಾರೆ ಜಾತಿಗಣತಿ ವಿಚಾರವಾಗಿ. ಇನ್ನಷ್ಟು ಎಕ್ಸ್ಟೆಂಡ್ ಆಗಬಹುದಾ? ಆನ್ ರೆಕಾರ್ಡ್, ಆಫ್ ರೆಕಾರ್ಡ್ ಏನೆಲ್ಲ ಮಾಹಿತಿ ಸಿಕ್ತು? ಶಿಲ್ಪಿ, ಈಗಾಗಲೇ ಏನೋ ಸಾಕಷ್ಟು ಪರ ಮತ್ತು ವಿರೋಧದ ನಡುವೆಯೂ ಕೂಡ ಈಗಾಗಲೇ ರಾಜ್ಯದಲ್ಲಿ ಜಾತಿಗಣತಿ ಈಗಾಗಲೇ ಆರಂಭ ಆಗಿರುವಂಥದ್ದು. ಇವತ್ತು ಸಿಎಂ ಕೊಟ್ಟ ಮಾಹಿತಿಯ ಪ್ರಕಾರವೇ ಈಗಾಗಲೇ 3.5 ಕೋಟಿ ಜನರನ್ನ ಈಗಾಗಲೇ ಅವರು ಈ ಒಂದು ಸರ್ವೆಗೆ ಒಳಪಡಿಸಿದ್ದಾರೆ. ಇದು ಈಗಾಗಲೇ ಸುಮಾರು 1,80,00,000 ಮನೆ ಇದೆ. ಅದರಲ್ಲಿ ಈಗಾಗಲೇ ಆಲ್ಮೋಸ್ಟ್ ಒಂದು 50 to 60% ನಾವು ರೀಚ್ ಆಗಿದ್ದೀವಿ ಅನ್ನೋ ಮಾತುಗಳನ್ನ ಆಡ್ತಾ ಇದ್ರು. ಜೊತೆಗೆ ಈಗಾಗಲೇ ಏನೋ ಈ ತಿಂಗಳು ಇಲ್ಲ 4ರಿಂದ 5 ದಿನದಲ್ಲಿ ಅವಧಿ ಮುಕ್ತಾಯ ಆಗುತ್ತೆ. ಒಂದು ವೇಳೆ ಅವಧಿಯಲ್ಲಿ ಎಕ್ಸ್ಟೆಂಡ್ ಮಾಡ್ತಿರೋ ಕೇಳಿ ಸಂದರ್ಭದಲ್ಲೂ ಕೂಡ ಅಗತ್ಯ ಬಿದ್ದರೆ, ನನಗಂತೂ ಅವರು ಸಿಎಂ ಹೇಳ್ತಾ ಇದ್ದಿದ್ದು ಸಂಪೂರ್ಣ ವಿಶ್ವಾಸ ಇದೆ, ಅವಧಿಯ ಒಳಗಡೆ ಸಂಪೂರ್ಣವಾಗಿ ಎಲ್ಲ ಜಾತಿಗಣತಿ ಕೂಡ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅಂತೇಳಿ. ಒಂದು ವೇಳೆ ಮುಕ್ತಾಯ ಆಗಲಿಲ್ಲ ಅಂತಂದರೆ ಅದನ್ನು ಎಕ್ಸ್ಟೆಂಡ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮುನ್ಸೂಚನೆ ಕೂಡ ಕೊಟ್ಟಿದ್ದಾರೆ. ಸೊ ಬಹುತೇಕ ಮತ್ತೆ 5ರಿಂದ 10 ದಿನಗಳ ಕಾಲ ಈ ಒಂದು ಜಾತಿಗಣತಿ ಸಮೀಕ್ಷೆ ಕೂಡ ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಸೊ ಈಗಾಗಲೇ ಏನು ಆರಂಭದ 3 ದಿನಗಳಲ್ಲಿ ಮಾತ್ರ ಒಂದಷ್ಟು ತಾಂತ್ರಿಕ ದೋಷಗಳು ಕಂಡು ಬಂತು. ತದನಂತರದಲ್ಲಿ ಎಲ್ಲ ಕಡೆಗಳು ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಆ ಜಾತಿಗಣತಿ ಮಾಡುವ ಉದ್ದೇಶದಿಂದ ನಮಗೆ ಯಾರೆಲ್ಲ ಮನೆಯಲ್ಲಿ ಓದಿದ್ದಾರೆ, ವಿದ್ಯಾವಂತರು ಯಾರಿದ್ದಾರೆ, ಅನಕ್ಷರಸ್ಥರು ಯಾರಿದ್ದಾರೆ